ರಾಜ್ಯದಲ್ಲಿ ಗೊಂದಲವನ್ನ ಏನಿದೆ, ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಶಾಸಕರುಗಳ ಗೊಂದಲ ಇದೆ, ಜನರಲ್ ಗೊಂದಲ ಇದೆ. ಇದನ್ನ ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ, ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರ ಹೇಳಿ, ರಾಹುಲ್ ಗಾಂಧಿನಾರ ಹೇಳಿ, ಮನೆ ಮಲ್ಲಿಕಾರ್ಜುನ್ ಖರ್ಗೆನಾರ ಹೇಳಿ, ಸುರ್ಜಿವಾಲ ಉಸ್ತುವಾರಿ ಅವರಾರೇ ಹೇಳಿ, ಇವರೇ ಮುಂದಿನ 5 ವರ್ಷ ಇವರೇ. ಇಲ್ಲಿ ಈ ಗೊಂದಲ ಹಾಗೆ ಉಳಿದಿರತ್ತಿಲ್ಲ ಅಂತಂದ್ರೆ ಕೊನೆ ತನಕ ಕೂಡ ಇನ್ಯಾರೋ ಕೂಗ್ತಾರೆ, ಕ್ರಾಂತಿ ಆಗತ್ತೆ ಅಂತ ಒಬ್ರಂದ್ರು ರಾಜಣ್ಣ, ನೆನ್ನೆ ತನ್ವೀರ್ ಶೇಖ್ ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ. ಯಾರು ಏನು ಬೇಕಾದ್ರೂ ಹೇಳ್ಬೋದು ಕಾಂಗ್ರೆಸ್ನಲ್ಲಿ. ಈ ವ್ಯವಸ್ಥೆ ಖಂಡಿತ ಒಳ್ಳೇದಲ್ಲ. ಈಗಲೂ ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ನೀವೇ ಘೋಷಣೆ ಮಾಡ್ಕೊಳೋದು ಒಳ್ಳೇದಲ್ಲ. ಡೆಲ್ಲಿಲಿ ಹೋಗಿದ್ರಿ, ಅಲ್ಲಿದ್ರಿ, ಎಷ್ಟು ದಿನ ಇದ್ರಿ, ಎಲ್ಲಾ ರಾಷ್ಟ್ರೀಯ ನಾಯಕರನ್ನ, ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ರಿ, ನಾಮಕಾವಸ್ಥೆ ನಾವು ಹೋಗಿದ್ದು ಅದಕ್ಕೆ ತೋರಿಸ್ಕೊಳ್ಳೋದಕ್ಕೆ. ಆದ್ರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂರಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂಥ ಮಾತನ್ನು ಹೇಳಲಿಲ್ಲಲ್ಲ. ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ. ಮತ್ತು ಈಗಾಗಲೇ ಕಾಶಪ್ಪನವರು ಇನ್ನೊಂದು ಹೇಳಿಕೆ ಕೊಟ್ಟರು, 50 ಜನನೋ 55 ಜನನೋ ಬಿಜೆಪಿ ಸಂಪರ್ಕ ಇದೆ. ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಡಳಿತ ಅಧಿಕಾರಿಗಳು, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತ ಅಧಿಕಾರಿಗಳು, ಅವ್ರಿಗೀಗ ಗೊಂದಲ, ಈ ಸರ್ಕಾರ ಇರುತ್ತೋ ಹೋಗುತ್ತೋ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರು ಬರ್ತಾರೋ, ಆಡಳಿತ ಸಂಪೂರ್ಣ ಈಗಾಗಲೇ ನೆಲ ಕಚ್ಚೋಗಿದೆ. ಈ ರೀತಿ ಗೊಂದಲಗಳಾಗೋದ್ರಿಂದ ಜನಕ್ಕೆ ಅನ್ಯಾಯ ಆಗುತ್ತೆ, ಆಡಳಿತ ಸಂಪೂರ್ಣ ವಿಫಲ ಆಗುತ್ತೆ. ಇದು ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ನಾಯಕರು ಸ್ಪಷ್ಟ ಮಾಡಲಿ, ಇಲ್ಲ ಇವರು ಇಲ್ಲ ಇದು ಇದ್ದರು, ಇವರೇ 5 ವರ್ಷ ನಾವು ಕಾಂಗ್ರೆಸ್ನವ್ರು ಮಾಡ್ತೀವಿ, ಈ ಗೊಂದಲ ಇನ್ನು ಇಟ್ಕೋಬೇಡಿ. ಈ ರೀತಿ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ, ಯಾರು ಹೇಳಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ. ಏನ್ ಕ್ರಮ ತಗೋತೀರಿ? ಶಿಸ್ತಿನ ಬಗ್ಗೆ ಕ್ರಮ ತಗೋತೀವಿ, ಇಕ್ಬಾಲ್ ಅವ್ರ ಬಗ್ಗೆ ಕ್ರಮ ತಗೋತೀವಿ, ಎಷ್ಟಾರ ಕ್ರಮ ತಗೋ ನಾನೇ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಹಾಳಾಗೋಗಿದೆ. ಈ ಮಧ್ಯೆ ಇನ್ನೊಂದೇನು, ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ, ಆ ಸಮಿತಿ ಕರ್ನಾಟಕ ರಾಜ್ಯದ 3 ಪ್ರಮುಖ ಹಿಂದುಳಿದ ವರ್ಗ ನಾಯಕರು ಆ ಸಮಿತಿಯಲ್ಲಿ ಇದ್ದಾರೆ. ಮನೆ ಸಿದ್ದರಾಮಯ್ಯನವರು, ಮನೆ ವೀರಪ್ಪ ಮೊಯ್ಲಿಯವರು, ಮಾನ್ಯ ಹರಿಪ್ರಸಾದ್ ಅವರು. ನೀವು ಹಿಂದುಳಿದವರಿಗೆ ಏನ್ ಕಡಿದು ಗುಡ್ಡೆ ಹಾಕಿದಿರಿ? ಇಡೀ ದೇಶದಲ್ಲಿ ಅಂತ ಹಿಂದುಳಿದ ವರ್ಗದವರು, ದಲಿತರು ನಿಮ್ ಕೈ ಬಿಟ್ಟಾಯ್ತು. ನಿಮ್ ಕೈಲಿ ಹಂಗು ಹಿಂಗು ನಿಮ್ಮ ಬೀಗ್ರಿದಾರ ಮುಸಲ್ಮಾನರು, ಅವ್ರು ಬಿಟ್ರೆ ಇನ್ಯಾರು ನಿಮ್ ಜೊತೆಗೆ ಇಲ್ಲ. ಈಗ 3 ಜನ ಕೇಂದ್ರದ ಸಮಿತಿಲಿ ಇದ್ರಂತೆ. ಅದಕ್ಕೆ ಕೇಂದ್ರಕ್ಕೆ ಹೋಗ್ತೀವಿ, ಹೋಗಲ್ಲ, ಎಷ್ಟು ಗೊಂದಲ ಕಾಂಗ್ರೆಸ್ ಅಲ್ಲಿ.